ಹಲೋ ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಏನಂದ್ರೆ ಗಿರೇಬಾಜ್ ಅಕ್ಕಿಯಲ್ಲಿ ಬ್ಯಾಲೆನ್ಸ್ ಹೆಂಗ್ ಕಂಡುಹಿಡಿಯೋದು ಅಂತ. ಅದು ನಿಮಗೆ ಗೊತ್ತಾಗತ್ತೆ ನೋಡಿದಾಗ ಅಕ್ಕಿ ಬ್ಯಾಲೆನ್ಸ್ ಅಲ್ಲಿ ಇದೆಯಾ ಇಲ್ಲ ಅಂತ. ಕಂಡುಹಿಡಿಯೋದು ಅಂದ್ರೆ ಅಷ್ಟು ಏನು ತೊಂದರೆ ಆಗಲ್ಲ, ಆದರೆ ಅಕ್ಕಿಗಳನ್ನ ನೋಡಬೇಕು. ಅರ್ಥ ಆಯ್ತಲ್ಲ? ಜಾಸ್ತಿ ಅಕ್ಕಿಗಳನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ, ಓ ಈ ಬರ್ಡಲ್ಲಿ ಬ್ಯಾಲೆನ್ಸ್ ಇದೆ, ಈ ಬರ್ಡಲ್ಲಿ ಬ್ಯಾಲೆನ್ಸ್ ಔಟ್ ಆಗಿದೆ ಅಂತ. ಎಕ್ಸಾಂಪಲ್ ಆಗಿ ನಾನು ಒಂದು ತೋರಿಸ್ತಾರೆ ನೋಡಿ, ರೇಗ್ದಾರು 12 hours 36 minutes ಆಡಿದೆ. ಇದರಲ್ಲಿ ನೋಡಿ ಫ್ರೆಂಡ್ಸ್, ಯಾವ ಥರ ಬ್ಯಾಲೆನ್ಸ್ ಆಗಿ ನಿಂತಿದೆ ಅಕ್ಕಿ. ಇದು ಗೊತ್ತಾಯ್ತಲ್ಲ, ಫುಲ್ ಬ್ಯಾಲೆನ್ಸ್ ಅಲ್ಲಿದೆ ಅಕ್ಕಿ. ಚೂರು ಬ್ಯಾಲೆನ್ಸ್ ಅದು ಔಟ್ ಆಗಿಲ್ಲ ಫ್ರೆಂಡ್ಸ್. ಬ್ಯಾಲೆನ್ಸು ಗಿರೇಬಾಜಲ್ಲಿ ತುಂಬ ಇಂಪಾರ್ಟೆಂಟು, ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ಅಕ್ಕಿಯಲ್ಲಿ ರೆಕ್ಕೆನೂ ಇರುತ್ತೆ, ಬಾಲನೂ ಇರ್ತದೆ, ಎಲ್ಲ ಸಪೋರ್ಟಿಂಗ್ ಇರ್ತದೆ. ಆದರೆ ಬಾಡಿ ಬ್ಯಾಲೆನ್ಸ್ ಇಲ್ಲ ಅಂದರೆ ಆ ಅಕ್ಕಿ ಲಾಂಗ್ ಟೈಮಿಂಗ್ಗೆ ಆಡಲ್ಲ, ಲಾಂಗ್ ಟೈಮಿಂಗ್ ಹೋಗೋದೇ ಇಲ್ಲ ಅದು. ಅರ್ಥ ಆಯ್ತಲ್ಲ? ಸಪೋರ್ಟಿಂಗು ಎಲ್ಲ ಇರ್ತದೆ, ಆದರೆ ಲಾಂಗ್ ಟೈಮಿಂಗ್ ಹೋಗೋದಿಲ್ಲ. ಬ್ಯಾಲೆನ್ಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟು. ಅರ್ಥ ಆಯ್ತಲ್ಲ? ಬ್ಯಾಲೆನ್ಸ್ ಅಂದರೆ ಬಾಡಿ ಬ್ಯಾಲೆನ್ಸ್ ಅಲ್ಲ, ಬಾಡಿ ಬ್ಯಾಲೆನ್ಸ್ ಇರಬೇಕು, ಫೆದರ್ ಬ್ಯಾಲೆನ್ಸ್ ಇರಬೇಕು, ಟೇಲ್ ಬ್ಯಾಲೆನ್ಸ್ ಇರಬೇಕು. ಈ ಮೂರು ಇದ್ರೇನೆ ಅಕ್ಕಿ ನಿಮಗೆ ಲಾಂಗ್ ಟೈಮಿಂಗ್ ಆಡುತ್ತೆ. ಅರ್ಥ ಆಯ್ತಲ್ಲ? ಸಪೋರ್ಟಿಂಗ್ ಹೇಳ್ತೀನಿ ಮುಂದಿನ ವಿಡಿಯೋಸಲ್ಲಿ, ಸಪೋರ್ಟಿಂಗ್ ಫೀಚರ್ಸ್ ಏನಿರ್ಬೋದು ಅದಕ್ಕೆ ಅಂತ. ನಾನು ಹೇಳ್ತಾರೆ ಬ್ಯಾಲೆನ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಈ ಬರ್ಡಲ್ಲಿ ನೋಡಿ, ಟೈಲ್ ಬ್ಯಾಲೆನ್ಸ್ ನೋಡಿ, ಫೆದರ್ ಬ್ಯಾಲೆನ್ಸ್ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಈಗ ಹೆಂಗ್ ನೋಡೋದಂತ ಬೇರೆ ವಿಡಿಯೋಲ್ಲಿ. ಫಸ್ಟ್ ನೀವು ಬಾಡಿ ಬ್ಯಾಲೆನ್ಸ್ ನೋಡ್ಕೊಳ್ಳಿ. ಈ ವಿಡಿಯೋಲ್ಲಿ ಬಾಡಿಯಲ್ಲಿ ಬ್ಯಾಲೆನ್ಸ್ ಅದು ಸ್ಟ್ಯಾಂಡಿಂಗ್ ಸ್ಟೈಲ್ ಎಲ್ಲ ಗೊತ್ತಾಗತ್ತೆ. ಅಕ್ಕಿಯನ್ನ ನೀವು ಬಿಡಬೇಕು, ಅದು ನಡಿಬೇಕು. ಅರ್ಥ ಆಯ್ತಲ್ಲ? ನಡೆದ್ರೆ ನಿಮಗೆ ಗೊತ್ತಾಗತ್ತೆ ಬ್ಯಾಲೆನ್ಸ್ ಇದೆಯಾ ಇಲ್ಲ ಅಂತ. ಮತ್ತೆ ಈ ಫೋಟೋ ನೋಡಿ ಫ್ರೆಂಡ್ಸ್, ಮತ್ತೆ ಇದರಲ್ಲೂ ಒಳ್ಳೆ ಬ್ಯಾಲೆನ್ಸ್ ಇದೆ, ಫುಲ್ ಬ್ಯಾಲೆನ್ಸ್ ಅಕ್ಕಿ. ಇದು ಗುಲ್ದಾರ್ ಅಕ್ಕಿ. ಅರ್ಥ ಆಯ್ತಲ್ಲ? ಯಾವ ಥರ ಫುಲ್ ಬ್ಯಾಲೆನ್ಸಲ್ಲಿ ನಿಂತಿದೆ. ಓಕೆನಾ? ನೋಡಿ ಫ್ರೆಂಡ್ಸ್, ಇದು ಧೂಮ ಒಂದು. ಇದರಲ್ಲಿ ನೋಡಿ ಫ್ರೆಂಡ್ಸ್, ಫುಲ್ ಬ್ಯಾಲೆನ್ಸ್ ಅಕ್ಕಿ ಇದು. ಅರ್ಥ ಆಯ್ತಲ್ಲ? ಮತ್ತೆ ಈ ನೋಡಿ ಫ್ರೆಂಡ್ಸ್, ಈ ಅಕ್ಕಿ ನೋಡಿ, ಫುಲ್ಲು ಮಾಸ್ಟರ್ ಕ್ಲಾಸ್ ಅಕ್ಕಿ. ಇದು ಫುಲ್ ಬ್ಯಾಲೆನ್ಸ್ ಅಲ್ಲಿ ನಿಂತಿದೆ ನೋಡಿ ಫ್ರೆಂಡ್ಸ್. ಈ ಥರ ನೀವು ಅಕ್ಕಿಗಳನ್ನು ಚೂಸ್ ಮಾಡಿ. ಅರ್ಥ ಆಯ್ತಲ್ಲ? ಇದು ಬೇಸಿಕ್ ಪಾಯಿಂಟ್, ಎಲ್ಲರಿಗೂ ಗೊತ್ತಿರತ್ತೆ. ಮತ್ತೆ ಇದು ನಾನು ವಿಡಿಯೋಸು ಬೇಸಿಕ್ಕಿಂದಾನೇ ಶುರು ಮಾಡ್ತಾ ಇರೋದು. ಫುಲ್ ಬ್ಯಾಲೆನ್ಸಲ್ಲಿ ಇರಬೇಕು ಅಕ್ಕಿ. ಮತ್ತೆ ಈ ಬರ್ಡ್ ನೋಡಿ ಫ್ರೆಂಡ್ಸ್, ತಾಮ್ರೇಲು ಫುಲ್ ಬ್ಯಾಲೆನ್ಸಲ್ಲಿ ನಿಂತಿದೆ. ಟೈಲ್ ಬ್ಯಾಲೆನ್ಸ್ ನೋಡ್ಕೊಳ್ಳಿ, ಬಾಡಿ ಬ್ಯಾಲೆನ್ಸ್ ನೋಡ್ಕೊಳ್ಳಿ, ಫುಲ್ ಬ್ಯಾಲೆನ್ಸ್ ಆಗಿದೆ. ಈ ಬರ್ಡ್ ನೋಡಿ ಫ್ರೆಂಡ್ಸ್, ಪಂಚಲಾಗಿದೆ, ಹಳೆ ಬರ್ಡ್ ಇದು ಫುಲ್ ಬ್ಯಾಲೆನ್ಸಲ್ಲಿ ನಿಂತಿರೋದು ಬರ್ಡ್. ಇದು ತಾಮ್ರೇಲ್ ನೋಡಿ ಫ್ರೆಂಡ್ಸ್, ಫುಲ್ ಬ್ಯಾಲೆನ್ಸ್ ಅಕ್ಕಿ ಇದು. ನೋಡಿ ಫ್ರೆಂಡ್ಸ್, ಇದು ರೇಗ್ದಾರು, ಯೂಟ್ಯೂಬಿಂದ ತಂದಿರೋ ಫೋಟೋ. ಇದು ಮುನೀರ್ ಇದು ಫುಲ್ ಬ್ಯಾಲೆನ್ಸ್ ಬರ್ಡ್ ಫ್ರೆಂಡ್ಸ್. ಇದು ಈ ಥರ ಬ್ಯಾಲೆನ್ಸ್ ಇರಬೇಕು. ನಿಮಗೆ ಒಂದು ಅಕ್ಕಿ ನೋಡ್ಬೇಕಂದ್ರೆ ಫಸ್ಟು ನೀವು ಅಕ್ಕಿನ ಕೆಳಗಡೆ ನೆಲದ ಮೇಲೆ ಬಿಡ್ರಿ. ಅರ್ಥ ಆಯ್ತಲ್ಲ? ನೆಲದ ಮೇಲೆ ಬಿಟ್ರೇನೆ ಅಕ್ಕಿಗೆ ನಿಮ್ಗೆ ಗೊತ್ತಾಗತ್ತೆ ಬ್ಯಾಲೆನ್ಸಲ್ಲಿ ಇದೆಯಾ ಇಲ್ಲ ಅಂತ ಅಕ್ಕಿ. ಓಕೆನಾ? ಅದು ವಾಕಿಂಗ್ ಸ್ಟೈಲ್ ಯಾವ ಥರ ಐತೆ, ಹೆಂಗೆ ನಡೀತಾ ಇದೆ ಅಕ್ಕಿ, ಎಲ್ಲ ನೋಡ್ಬೇಕು ನೀವು. ಓಕೆನಾ? ನೀವು ನೋಡ್ತಾ ಕಲಿತೀರಾ, ಅದು ಎಕ್ಸ್ಪೀರಿಯನ್ಸ್ ಇರಬೇಕು. ಅರ್ಥ ಆಯ್ತಲ್ಲ? ಮತ್ತೆ ನೋಡಿ ಫ್ರೆಂಡ್ಸ್, ಈ ನೋಡಿ ಫ್ರೆಂಡ್ಸ್, ಇದು 2 ಗಂಡುಗಳು. ಇದು ಫುಲ್ ಬ್ಯಾಲೆನ್ಸ್, ಇದರಲ್ಲೂ ಬ್ಯಾಲೆನ್ಸ್ ಇದೆ ಫ್ರೆಂಡ್ಸ್. ಓಕೆನಾ? ಇದು ಬ್ಯಾಲೆನ್ಸ್ ಇರೋದು ಅಕ್ಕಿನ ನಾನು ತೋರಿಸ್ತಾ ಇರೋದು. ಅರ್ಥ ಆಯ್ತಲ್ಲ? ನೀವು ಅಕ್ಕಿಗಳನ್ನ ನೋಡಿದಾಗ ನಿಮ್ಗೆ ಗೊತ್ತಾಗತ್ತೆ. ನೋಡಿ ಫ್ರೆಂಡ್ಸ್, ಇದು ಒಂದು ತಿರಾವಲ್ಲು ತೋರಿಸಿಲ್ಲ ಆಗ. ಇದು ಫುಲ್ ಬ್ಯಾಲೆನ್ಸ್ ಬರ್ಡ್ ಇದು. ಮತ್ತೆ ಈಗ ಈ ಹೆಣ್ಣು ನೋಡಿ ಫ್ರೆಂಡ್ಸ್, ಈ ಹೆಣ್ಣಲ್ಲಿ ನೀವು ನೋಡ್ಬೋದು ಚೂರು ಇಲ್ಲಿ ಅದಕ್ಕೆ ಸ್ವಲ್ಪ ಬ್ಯಾಲೆನ್ಸ್ ಔಟ್ ಆಗಿದೆ. ಓಕೆನಾ? ನೋಡಿ ನಿಮ್ಗೆ ಗೊತ್ತಾಗತ್ತೆ, ಅದು ನಡೆಯೋ ಸ್ಟೈಲಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ ಸ್ವಲ್ಪ ಬ್ಯಾಲೆನ್ಸ್ ಹೋಗಿದೆ ಅಂತ. ಇಲ್ಲಿ ಈ ಪೊಸಿಷನಲ್ಲಿ, ಈ ಪೊಸಿಷನ್ ನಾನು ಝೂಮ್ ಮಾಡ್ತಿರೋದು ಪೊಸಿಷನಲ್ಲಿ, ಈ ಪೊಸಿಷನಲ್ಲಿ ನೀವು ನೋಡ್ಬೋದು ಯಾವ ಥರ ಸ್ವಲ್ಪ ಬೆಂಟಾಗಿ ನಡೀತಾ ಇದೆ ಅಂತ. ನೋಡಿ, ಇದು ಈ ಮೇಲೆ ನೋಡಿ, ಬೆನ್ ಮೇಲೆ ಎತ್ತಿದೆ,
ಇಲ್ಲಿ ಮುಂದೆ ನೋಡಿ ಫುಲ್ ವೇಟ್ ಆಗ್ತಾ ಇದೆ, ಮುಂದೆ ಕಡೆ ಅದು ಫುಲ್ ವೇಟ್ ಬಿಡ್ತಾ ಇದೆ. ಮುಂದೆ ವೇಟ್ ಜಾಸ್ತಿ ಇದೆ, ಹಿಂದೆ ವೇಟ್ ಕಮ್ಮಿ ಐತೆ. ಅರ್ಥ ಆಗ್ತಾ ಇದೆಯಾ? ಆಗ ಸ್ವಲ್ಪ ಬ್ಯಾಲೆನ್ಸ್ ಔಟ್ ಆಗುತ್ತೆ ಫ್ರೆಂಡ್ಸ್. ಎಲ್ಲ ಕಂಡೀಷನ್ಸ್ ಪರವಾಗಿಲ್ಲ ಇದರಲ್ಲಿ, ಆದರೆ ಬ್ಯಾಲೆನ್ಸಲ್ಲಿ ಸ್ವಲ್ಪ ಏನಾಗಿದೆ, ಇದು ಔಟ್ ಆಗಿದೆ. ಅರ್ಥ ಆಗ್ತಾ ಇದೆ ನಿಮಗೆ? ಮತ್ತೆ ಇಲ್ಲಿ ಇದು ನೋಡಿ ಫ್ರೆಂಡ್ಸ್, ಇದು ಒಂದು ಫೋಟೋ ತೊಗೊಂಡಿದ್ದೆ. ಈ ಇದರಲ್ಲಿ ನೋಡಿ ಹಿಂಗೆ ಇದು ಮುಂದೆ ಫುಲ್ಲು ವೇಟ್ ಜಾಸ್ತಿ ಆಗಿದೆ. ಓಕೆನಾ? ಫುಲ್ ನೋಡಿ ಒಂದು ಬೋಟ್ ಶೇಪ್ ಥರ ಬಂದ್ಬಿಟ್ಟಿದೆ ಹಿಂದೆ. ಅದು ಈ ಥರ ಇದ್ರೆ ವೇಟ್ ಮುಂದೆ ವೇಟ್ ಜಾಸ್ತಿ ಇರ್ತದೆ, ಹಿಂದೆ ವೇಟ್ ಕಮ್ಮಿ ಇರ್ತದೆ. ಆದರೆ ಬಾಡಿಯಲ್ಲಿ ಹೇಳ್ತಾರೆ ನಾನು, ಬಾಲದಲ್ಲೂ ಅದರಲ್ಲಿ ಏನಾಗುತ್ತೆ ಅಂದರೆ ಫುಲ್ಲು ಬಾಡಿ ಬ್ಯಾಲೆನ್ಸು ಹೊಟ್ಟೋಗುತ್ತೆ ಫ್ರೆಂಡ್ಸ್. ಈ ಅಕ್ಕಿ ನೋಡಿ ಫ್ರೆಂಡ್ಸ್, ನೀವು ಇದರಲ್ಲಿ ಬ್ಯಾಲೆನ್ಸು ತುಂಬ ಕಳ್ಕೊಂಡಿದೆ. ಈ ಅಕ್ಕಿ ಒಂಥರ ರೋಲ್ ಆಗಿಬಿಟ್ಟಿದೆ ಅಕ್ಕಿ. ಅದೇ ನಾನು ಬೋಟ್ ಶೇಪ್ ಹೇಳಲ್ಲ, ಇದು ತುಂಬಾ ನೋಡಿ ಇಲ್ಲಿ ಈ ಪೊಸಿಷನಲ್ಲಿ ಈ ತಲೆಯಿಂದ ನೀವು ಬಾಲದವರೆಗೂ ನೋಡಿ ತುಂಬಾ ಬೋಟ್ ಶೇಪ್ ಆಗಿಬಿಟ್ಟಿದೆ. ಈ ಥರ ಅಕ್ಕಿಯಲ್ಲಿ ಬ್ಯಾಲೆನ್ಸ್ ಇರಲ್ಲ. ಓಕೆನಾ? ನಾನು ಹೇಳ್ತಾ ಇರೋದೇನೆಂದರೆ, ಅಕ್ಕಿ ಒಳ್ಳೆ ಜಾತಿಯಲ್ಲಿದ್ದು ಬ್ಯಾಲೆನ್ಸ್ ಔಟ್ ಆಗಿದ್ದರೆ ನೀವು ಅದನ್ನು ಆ ಮಿಸ್ಟೇಕ್ನ ತಿದ್ದು ಪಡಿಬೋದು. ಅರ್ಥ ಆಗ್ತಾ ಇದೆಯಾ? ಅದು ಒಳ್ಳೆ ಜಾತಿಯಲ್ಲೂ ಇಲ್ಲ, ಬ್ಯಾಲೆನ್ಸು ಹೊಟ್ಟೋಗಿದೆ ಅಂದರೆ ಆ ಅಕ್ಕಿ ಪಿಕ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಹೋಮ್ ಲೈನ್ ಇರ್ತದೆ, ಮನೆ ಬ್ರೀಡ್ ಇರ್ತದೆ, ಹೋಮ್ ಬ್ರೀಡ್ ಅಂತ ಅಕ್ಕಿರ್ತೀರ, ಅದರಲ್ಲಿ ಸ್ವಲ್ಪ ಅಕ್ಕಿಗಳು ಬ್ಯಾಲೆನ್ಸ್ ಔಟ್ ಆಗಿರೋದು ಬಂದ್ಬಿಡ್ತದೆ. ಆಗ ನೀವು ಅಕ್ಕಿ ಕೊಡೋಣ ಬೇಡ ಅಂತ ಆ ಡಿಸಿಷನಲ್ಲಿ ಇರ್ತೀರ ನೀವು. ಬೆಟರು ಅದರ ಒಳ್ಳೆ ಬ್ರೀಡಲ್ಲಿದ್ದರೆ ನೀವು ಇಕ್ಕೊಳ್ಳಿ, ಅದನ್ನು ನೀವು ಒಳ್ಳೆ ಬ್ಯಾಲೆನ್ಸ್ ಇರೋದು ಅಕ್ಕಿಗೆ ಜೊತೆ ಮಾಡ್ಕೊಳ್ಳಿ. ಅರ್ಥ ಆಗ್ತಾ ಇದ್ದಿಲ್ಲ? ಅದೇ ನೀವು ಫಸ್ಟ್ ಟೈಮ್ ಚೂಸ್ ಮಾಡುವಾಗ ಗಂಡಾಗಲಿ ಹೆಣ್ಣಾಗಲಿ ಅದರಲ್ಲಿ ಬ್ಯಾಲೆನ್ಸ್ ಇರಬೇಕು. ಓಕೆನಾ? ಎರಡಲ್ಲೂ ಬ್ಯಾಲೆನ್ಸ್ ಇರಬೇಕು. ಎರಡಲ್ಲೂ ಬ್ಯಾಲೆನ್ಸ್ ಇದ್ದರೆ ನಿಮಗೆ ತುಂಬ ಒಂದು ಒಳ್ಳೆ ಲೈನ್ನ ನೀವು ಕ್ರಿಯೇಟ್ ಮಾಡ್ಬೋದು. ಓಕೆನಾ? ಅದು ಬ್ಯಾಲೆನ್ಸು ಈಗ ಪ್ರೆಸೆಂಟ್ ಏನಿದೆ ಅಂದರೆ, ಒಂದು ಅಕ್ಕಿ ನೋಡಿದ್ರೆ ನಿಮ್ಗೆ ಗೊತ್ತಾಗಲ್ಲ, ನಿಮಗೆ ಎಲ್ಲ ಅಕ್ಕಿ ಒಂದೇ ಕಾಣಿಸ್ತದೆ. ಇದರಲ್ಲೂ ಬ್ಯಾಲೆನ್ಸ್ ಇದೆ, ಅದರಲ್ಲೂ ಬ್ಯಾಲೆನ್ಸ್ ಇದೆ ಅಂತೀರ. ಆದರೆ ನೀವು ನೋಡ್ತಾ 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 ನಿಮಗೆ ಅದು ಐಡಿಯಾ ಬಂದ್ಬಿಡ್ತಾರೆ, ಓಕೆ ಇದರಲ್ಲಿ ಬ್ಯಾಲೆನ್ಸ್ ಇದೆ, ಇದರಲ್ಲಿ ಬ್ಯಾಲೆನ್ಸ್ ಸ್ವಲ್ಪ ಇಲ್ಲ ಅಂತ. ಓಕೆನಾ? ಈಗ ಈ ಅಕ್ಕಿ ನೋಡಿ ಫ್ರೆಂಡ್ಸ್, ಒಂಥರ ರೋಲ್ ಆಗಿಬಿಟ್ಟಿದೆ ಅಕ್ಕಿ. ಇದು ಮೇಲೆಯಿಂದ ಕೆಳಗಡೆ ನೀವು ನೋಡಿ ಒಂಥರ ಏನಾಗಿದೆ ಅಂದರೆ ರೋಲ್ ಆಗಿಬಿಟ್ಟಿದೆ. ಓಕೆನಾ? ಇದರಲ್ಲಿ ಬ್ಯಾಲೆನ್ಸು ತುಂಬ ಕಳ್ಕೊಂಡಿದೆ ಅಕ್ಕಿ. ಓಕೆ ಫ್ರೆಂಡ್ಸ್, ಈ ಚಾನಲ್ನ ನೀವು ಸ್ವಲ್ಪ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಓಕೆನಾ? ನೆಕ್ಸ್ಟ್ ವಿಡಿಯೋಲ್ಲಿ ಬೇರೆ ಬಾಡಿ ಶೇಪ್ ಬಗ್ಗೆ ಹಾಕ್ತೀನಿ, ಬಾಡಿ ಶೇಪ್ ಹೆಂಗಿರ್ಬೇಕಂತ. ಓಕೆ, ಮತ್ತು ನೋಡೋಣ ಫ್ರೆಂಡ್ಸ್. ಇದಕ್ಕೆ ನಾನು ಎಂಡ್ ಮಾಡ್ತೀನಿ ಈಗ. ಓಕೆ ಫ್ರೆಂಡ್ಸ್, ಬಾಯ್.